ಹಾಯ್ ಯಾರ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನಿವತ್ತು ಹೋಮ್ ಮೇಡ್ ಹೇರ್ ಆಯಿಲ್ ರೆಸಿಪಿನ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಹಾಗೆ ನಿಮ್ ಜೊತೆಗೂ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾರಿಗೆ ಇಷ್ಟ ಇರಲ್ಲ ಹೇಳಿ, ತುಂಬಾ ದಪ್ಪ ಇರೋ ಕೂದಲು ಅಂಡ್ ಉದ್ದ ಇರೋ ಕೂದಲು ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ ಅಲ್ವಾ. ಸೊ ನನ್ಗೂ ಅಷ್ಟೇ ತುಂಬಾ ದಪ್ಪ ಇರೋಂತಹ ಕೂದಲು ಮತ್ತೆ ತುಂಬಾ ಉದ್ದ ಇರಬೇಕು ಅಂತ ನನಗೂ ತುಂಬಾ ಆಸೆ. ಬಟ್ ಈ ನಡುವೆ ಸ್ವಲ್ಪ ನನಗೆ ನೀರ್ಗಳು ಚೇಂಜ್ ಆಗ್ತಾ ಇರೋದಕ್ಕೆ ಅಂಡ್ ಸ್ವಲ್ಪ ಮೆಡಿಸಿನ್ ಕೂಡ ಜಾಸ್ತಿ ಇರೋದ್ರಿಂದ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಹೇರ್ ಫಾಲ್ ಜಾಸ್ತಿನೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಟ್ ನಾನು ಆದಷ್ಟು ಕೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೇರ್ನ. ಆಲ್ಮೋಸ್ಟ್ ನಾನು ಯೂಸ್ ಮಾಡೋವಂಥದ್ದು ಎಲ್ಲದನ್ನು ಹೋಮ್ ರೆಮಿಡಿಗಳೇ. ನಾನು ಯಾವತ್ತೂ ಕೆಮಿಕಲ್ ಇರೋಂಥದ್ದು ಏನು ಯೂಸ್ ಮಾಡಲ್ಲ. ಈವನ್ ಶಾಂಪೂಗಳು ಕೂಡ ಅಷ್ಟೇ, ನಾನು ಯೂಸ್ ಮಾಡೋದೆಲ್ಲ ಆಯುರ್ವೇದಿಕ್ಕೆ. ಫಸ್ಟ್ ಎಲ್ಲ ನಾನು ತುಂಬಾ ಶಾಂಪೂಗಳನ್ನ ಟ್ರೈ ಮಾಡ್ತಾ ಇದ್ದೆ, ಬಟ್ ಇವಾಗ ನಾನು ಯಾವುದು ಟ್ರೈ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ನೇ ನಾನು ಯೂಸ್ ಮಾಡೋದು ಅಂಡ್ ಆಯುರ್ವೇದಿಕ್ ಕಂಟೆಂಟ್ ಯಾವ್ದಾದ್ರು ರಿಲೇಟೆಡ್ ಇರುತ್ತೋ ಅಂಥದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಹೇರ್ ಆಯಿಲ್ ಕೂಡ ಅಷ್ಟೇ, ನಾನೇ ಮನೇಲೆ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರೋದು. ಅಂಡ್ ನಾ ಈ ಹೇರ್ ಆಯಿಲ್ ನ ಆಲ್ಮೋಸ್ಟ್ ಒಂದು 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ನನಗೆ ಹೆಲ್ಪ್ ಆಗಿದೆ. ತುಂಬಾ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಹಿಂಗೆಲ್ಲ ಅಂದಾಗ ಕೈಯಲ್ಲಿ ಅಥವಾ ಹಿಂಗೆಲ್ಲಾರು ಕೂಂಬ್ ಮಾಡಿದಾಗ ಇಷ್ಟು ಸ್ವಲ್ಪ ಮುದ್ದೆ ಮುದ್ದೆ ತರನೇ ಬರ್ತಾ ಇತ್ತು. ಬಟ್ ಇವಾಗ ತುಂಬಾ ಕಂಟ್ರೋಲಿಗೆ ಬಂದಿದೆ. ಬಟ್ ಸ್ಟಿಲ್ ಇವಾಗ ಮೆಡಿಸಿನ್ ಇರೋದಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂಡ್ ಎಲ್ಲರೂ ಅಷ್ಟೇ, ನಾನು ಹೇಳೋದು ಆಲ್ಮೋಸ್ಟ್ ಮನೇಲಿ ಇರೋ ಐಟಮ್ಗಳನ್ನೇ ಯೂಸ್ ಮಾಡಿಕೊಂಡು ನಾವೇ ಆಯಿಲ್ ನ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಹೇರು ತುಂಬಾ ಚೆನ್ನಾಗಿ ಗಟ್ಟಿ ಕೂಡ ಬರುತ್ತೆ ಅಂಡ್ ಕಪ್ಪು ಕೂಡ ಇರುತ್ತೆ ಅಂಡ್ ದಪ್ಪ ಕೂಡ ಇರುತ್ತೆ. ನಾನು ಯಾವತ್ತು ಯಾವುದು ಬ್ಲಾಕ್ ಕಲರ್ ಹೇರ್ ಕಲರ್ ನಾನು ಇದುವರೆಗೂ ಯೂಸ್ ಮಾಡಿಲ್ಲ. ಬೇರೆ ಬೇರೆ ಕಲರ್ಸ್ ಎಲ್ಲ ನಾನು ಟ್ರೈ ಮಾಡಿದ್ದೀನಿ ಹೇರಿಗೆ, ಬಟ್ ಯಾವುದನ್ನು ತುಂಬಾ ಟೈಮ್ ನಾನು ಇಟ್ಟಿಲ್ಲ. ಎಲ್ಲದನ್ನು ಆಲ್ಮೋಸ್ಟ್ ಬೇಗನೆ ರಿಮೂವ್ ಮಾಡಿಸ್ಬಿಡ್ತೀನಿ. ಅಂಡ್ ಇದು ನಿಜವಾಗ್ಲೂ ನಂದು ಒರಿಜಿನಲ್ ಹೇರ್ ಅಂಡ್ ಒರಿಜಿನಲ್ ಕಲರ್ ಬ್ಲಾಕ್ ಕಲರ್ ನಂದು ಹೇರು. ಸ್ವಲ್ಪ ಈ ನಡುವೆ ಉದ್ರಿರೋದಕ್ಕೆ ಸ್ವಲ್ಪ ತೆಳು ಆಗಿದೆ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಓಕೆ, ಸಂಭವ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಅದೇ ಆಯಿಲ್ ನ ಇವತ್ತು ನಾನು ನಿಮ್ ಜೊತೆಗೂ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನನಗೆ ಫಸ್ಟ್ ಬಂದಿರೋ ರಿಕ್ವೆಸ್ಟ್ ಅಂದ್ರೇನೆ ನೀವು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ನನಗೊಬ್ರು. ಸೊ ನಾನು ಇಲ್ಲ ಹೋಮ್ ಮೇಡ್ ಆಯಿಲ್ ಅಂತ ನಾನು ಅವ್ರಿಗೆ ಕಮೆಂಟ್ ಮಾಡಿದೆ. ಅವ್ರು ನನಗೆ 2 ಮಂತ್ ಬ್ಯಾಕಿನೇ ನನಗೆ ಅದು ರೆಸಿಪಿನ ಶೇರ್ ಮಾಡಿ ಅಂತ ಅಂದಿದ್ರು. ಬಟ್ ನನಗೆ ಮಾಡಕ್ ಆಗಿರ್ಲಿಲ್ಲ ಹೇರ್ ಆಯಿಲ್ ನ, ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಸ್ವಲ್ಪ ಇತ್ತು, ಅದಕ್ಕೆ ನಾನು ಮಾಡಿರ್ಲಿಲ್ಲ. ಅಂಡ್ ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಸೊ ಪ್ರಿಪೇರ್ ಮಾಡಬೇಕು, ಅದಕ್ಕೆ ಹಾಗೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಇವಾಗ ಹೇರ್ ಆಯಿಲ್ ನ ಹೇಗ್ ಪ್ರಿಪೇರ್ ಮಾಡೋದು, ಅದಕ್ಕೆ ಏನೇನ್ ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಫಸ್ಟು ನಾನಿಲ್ಲಿ ತೊಗೊಂಡಿರೋ ಎಲ್ಲ ಐಟಮು ಆಲ್ಮೋಸ್ಟ್ ಮನೇಲೇ ಸಿಗೋವಂಥ ಐಟಮ್ಮು. ನಾನಿಲ್ಲಿ ಯೂಸ್ ಮಾಡ್ತಿರೋ ಆಯಿಲ್ ಬಂದುಬಿಟ್ಟು ಕೊಬ್ಬರಿ ಎಣ್ಣೆ, ಪ್ಯಾರಾಚೂಟ್ ಅವ್ರದ್ದು. ಸೊ ಬೇರೆ ಬೇರೆ ಆಯಿಲು ನಿಮಗೆ ಸಿಗುತ್ತೆ, ಆಲ್ಮಂಡ್ ಆಯಿಲು ಅಥವಾ ಸಾಸಿವೆ ಆಯಿಲು ಅಂತೆಲ್ಲ ಹೇಳ್ತಾರೆ. ಬಟ್ ಎಲ್ಲದಕ್ಕಿಂತನೂ ತುಂಬ ಒಳ್ಳೆಯದು ಅಂದರೆ ಕೊಬ್ಬರಿ ಎಣ್ಣೆನೇ. ನೆಕ್ಸ್ಟು ನಾನಿಲ್ಲಿ ಒಂದು 2 ನೆಲ್ಲಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ತುಂಬ ಇದೆ. ಇದು ನೆತ್ತಿನಲ್ಲಿ ರಕ್ತ ಪರಿಚಲನೆಗೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು 3 ಸ್ಪೂನ್ ಅಷ್ಟು ಮೆಂತೆಕಾಳು ತಗೊಂಡಿದ್ದೀನಿ. ಮೆಂತೆಕಾಳು ಅಷ್ಟೇ ತುಂಬಾ ಒಳ್ಳೇದು. ಇದರಲ್ಲಿ ಲೆಫಸಿನ್ ಮತ್ತೆ ನಿಕೋಟಿನ್ ಅಂತ ಅಂಶಗಳು ಕೂಡ ಇರುತ್ತೆ. ಇದು ನೆತ್ತಿನ ತುಂಬಾ ಚೆನ್ನಾಗಿ ಪೋಷಿಸುತ್ತೆ, ರಕ್ತ ಪರಿಚಲನೆಗೆ ತುಂಬಾ ಸಹಾಯ ಮಾಡುತ್ತೆ. ಅಂಡ್ ನೆಕ್ಸ್ಟ್ ನಾನಿಲ್ಲಿ ರೋಸ್ ಮೇರಿನ ಅದು ಅಷ್ಟೇ ಒಂದು 2 ಸ್ಪೂನ್ ತಗೊಂಡಿದ್ದೀನಿ. ಇದು ಹಾಕಿದ್ರೆ ತುಂಬಾ ಒಳ್ಳೇದು. ಸಿಕ್ಕಿಲ್ಲ ಅಂದ್ರೇನು ಇದನ್ನ ಸ್ಕಿಪ್ ಮಾಡ್ಬೋದು, ಬಟ್ ನನಗೆ ಚೆನ್ನಾಗಿ ಸಿಕ್ತಿದೆ, ಹಂಗಾಗಿ ನಾನು ಯೂಸ್ ಮಾಡ್ಕೊತಿದ್ದೀನಿ. ಇದು ಅಷ್ಟೇ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ತುಂಬಾ ಶೈನಿಂಗ್ ಆಗಿಡುತ್ತೆ. ಅಂಡ್ ಇದು ಮಧ್ಯ ಮಧ್ಯ ಬ್ರೇಕೇಜಸ್ ಆಗುತ್ತೆ, ಕಟ್ ಆಗುತ್ತಲ್ಲ, ಆ ರೀತಿ ಆಗದೆ ಇರೋ ತರ ರೋಸ್ ಮೇರಿ ನೋಡ್ಕೊಳತ್ತೆ. ಅಂಡ್ ನಮ್ಗೆ ಇವಾಗ ನೆತ್ತಿನಲ್ಲಿ ಅಥವಾ ಕೂದಲಲ್ಲಿ ತುಂಬ ಡ್ಯಾಂಡ್ರಫ್ಗಳೆಲ್ಲ ಆಗ್ತಾ ಇರುತ್ತಲ್ಲ, ಸೊ ಆ ಥರ ಡ್ಯಾಂಡ್ರಫ್ಗಳು ಆಗದೆ ಇರೋ ಥರನೂ ರೋಸ್ಮೇರಿ ಆಯಿಲು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನಿಲ್ಲಿ ಕಹಿಬೇವಿನ ತೊಗೊಂಡಿದ್ದೀನಿ. ಕಹಿಬೇವು ಮತ್ತು ಕರಿಬೇವು ಎರಡೂ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ಹೇರ್ಗೆ ಒಳ್ಳೆಯದು. ಇದು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ವೈಟ್ ಹೇರ್ನೆಲ್ಲ ಬ್ಲ್ಯಾಕ್ ಹೇರ್ ಆಗಿ ಟರ್ನ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ಒಂದು ಆನಿಯನ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ನು ಅಷ್ಟೇ, ಅದರಲ್ಲಿ ಸಲ್ಫೇರ್ ಅಂಶ ಇರೋದ್ರಿಂದ ಕೂದಲು ಬೇಗ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೆಲ್ದಿ ಹೇರ್ಗೆ ತುಂಬ ಒಳ್ಳೆಯದು ಆ್ಯಂಡ್ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಕರಿಬೇವು ಕೂಡ ಅಷ್ಟೇ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಹೇರ್ ಬೇಗ ಬೆಳ್ಳಗಾಗೋದನ್ನ ತಡೆಯುತ್ತೆ. ಆ್ಯಂಡ್ ತಲೆನೋವು, ಮೈಗ್ರೋನ್ ಬರೋದನ್ನ ಮೇಯ್ನಾಗಿ ಕರಿಬೇವು ತುಂಬ ಕಂಟ್ರೋಲ್ ಮಾಡುತ್ತೆ. ಸೊ ನಾನಿಲ್ಲಿ ತಗೊಂಡಿರೋ ಎಲ್ಲ ಅಂಶಗಳು ಮನೇಲಿ ಸಿಗೋವಂಥ ಐಟಮ್ಗಳೇ. ಸೊ ಆರಾಮಲ್ಲಿ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಸ್ಟೀಲ್ ಪಾತ್ರೆ ಯೂಸ್
ಯೂಸ್ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಬೇರೆ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಿಬಿಟ್ರೆ ಅದರಲ್ಲಿ ಪಾತ್ರೆಗಳಿರೋಂಥ ಅಂಶಗಳೆಲ್ಲ ಬಿಟ್ಕೊಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ಸ್ಪ್ಯಾಚುಲ ಯೂಸ್ ಮಾಡೋದ್ರಿಂದ ಆ ಥರ ಏನೂ ಆಗಲ್ಲ. ಹಾಗಾಗಿ ನಾನಿಲ್ಲಿ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಆಯಿಲು ಬಿಸಿ ಆದ ತಕ್ಷಣ ನಾನು ಯಾವ ಐಟಮ್ನ ತೋರಿಸಿದ್ದೀನೋ ಎಲ್ಲ ಐಟಮ್ನು ನಾನು 1 by 1 ಹಾಕೊತಾ ಇದ್ದೀನಿ. ಫಸ್ಟು ನಾನು ಆನಿಯನ್ನೇ ಹಾಕ್ಕೊಂಡೆ. ನೀವು ಫಸ್ಟ್ ಯಾವತ್ತೂ ಆನಿಯನ್ನೇ ಹಾಕಬೇಕು. ಆ್ಯಂಡ್ ಈ ಆಯಿಲ್ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವಾಗ್ಲೂ ಗ್ಯಾಸು ತುಂಬ ಸಿಮ್ಮಾಗಿ ಅಥವಾ ಲೋ ಆಗಿ ಇಟ್ಕೊಳೋದು ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ನೆಲ್ಲಿಕಾಯಿ ಮತ್ತು ಆನಿಯನ್ನು ಹಾಕಬೇಕಾದ್ರೆ ಆಯಿಲು ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು 1 by 1 ಒಂದು ಐಟಮ್ ಹಾಕಿ ಮತ್ತೊಂದು ಐಟಮ್ಗೆ ಒಂದು 10 ಸೆಕೆಂಡ್ ಗ್ಯಾಪ್ ಕೊಟ್ಬಿಟ್ಟು ಒಂದೊಂದು ಐಟಮ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ನಾನು ಅದೇ ರೀತಿ ಎಲ್ಲ ಐಟಮ್ನು ಹಾಕಿದ್ದೀನಿ. ಇದನ್ನು ಇವಾಗ ಒಂದು 20 ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಕುದಿಸ್ಬೇಕು. ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಆವಾಗ ಅದರಲ್ಲಿರೋಂತಹ ಎಲ್ಲ ಅಂಶಗಳು ಆಯಿಲ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಆ್ಯಂಡ್ ನಿಮ್ಗೆ ಇವಾಗ ಯಾವ ರೀತಿ ಆಯಿಲ್ ಟರ್ನ್ ಆಗುತ್ತೆ ಅಂತ ಅಂದರೆ ಅದು ಕಲರ್ಫುಲ್ ಒಂಥರ ಗ್ರೀನ್ ಅಥವಾ ಬ್ರೌನಿಷ್ ಕಲರ್ಗೆ ಬರುತ್ತೆ ಆಯಿಲು. ಸೊ ಅಲ್ಲಿವರೆಗೂ ಬರೋವರೆಗೂ ನೀಟಾಗಿ ಮಧ್ಯ ಮಧ್ಯ ತಿರುಗ್ತಾ ಇರಬೇಕಾಗುತ್ತೆ. ಸೊ ನೀವೇನಾದರೂ ಹಾಗೆ ಎಲ್ಲದನ್ನು ಹಾಕಿ ಬಿಟ್ಬಿಟ್ರೆ ಆಯಿಲು ಫುಲ್ಲು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಫುಲ್ ಕುದೀತಾ ಇರುತ್ತೆ. ಹಾಗಾಗಿ ಮಧ್ಯ ಮಧ್ಯೆ ಕೈ ಆಡಿಸಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸೊ ಒಂದು 20 ಮಿನಿಟ್ಸ್ವರೆಗೂ ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಸೊ ಈ ಥರ ಫುಲ್ಲು ನೋಡಿ ಸೈಡಲ್ಲೆಲ್ಲ ನಿಮಗೆ ಒಂಥರ ಬ್ರೌನ್ ಕಲರ್ ಬರೋ ಥರ ಬಂದುಬಿಡುತ್ತೆ. ಸೊ ಆ ರೀತಿ ಬಂದಾಗ ನಿಮಗೆ ಆನಿಯನ್ನು ಮೆಂತೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಆ ರೀತಿ ಒಂದು 20 ಮಿನಿಟ್ಸ್ವರೆಗೂ ಅದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸಬೇಕಾಗತ್ತೆ. ಆಲ್ಮೋಸ್ಟ್ ಈ ಆಯಿಲ್ನ 1-2 ತಿಂಗಳು ಅಥವಾ 3 ತಿಂಗಳಿಗೆ ಒಂದ್ಸಲ ಪ್ರಿಪೇರ್ ಮಾಡ್ಕೊತಾನೆ ಇರಿ. ಆವಾಗ ಅದು ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ. ಸೊ ನಾನಿವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಫುಲ್ ಇದು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಸೊ ಇದು ತಣ್ಣಗಾಗಕ್ಕೆ ಆಲ್ಮೋಸ್ಟ್ ಒಂದು 1/2 hour ತೊಗೊಳುತ್ತೆ. ಸೊ ನೀವು ಅದೇ ರೀತಿ ತಣ್ಣಗಾಗಕ್ಕೆ ಬಿಟ್ಟಾಗೂ ಕೂಡ ಎಲ್ಲ ಐಟಮ್ಗಳಲ್ಲಿರುವಂತಹ ಅಂಶಗಳು ಕೂಡ ಆಯಿಲ್ ಒಳಗಡೆ ಫುಲ್ ಬಿಟ್ಬಿಡುತ್ತೆ. ಸೊ ಆವಾಗ ಆಯಿಲು ಕಂಪ್ಲೀಟಾಗಿ ಕೂಲಾಗಿ ಫುಲ್ ಚೆನ್ನಾಗಾಗ್ಬಿಡುತ್ತೆ. ಆ್ಯಂಡ್ ನೋಡಿ ಫುಲ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದರೆ ಆಯಿಲ್ ಹಾಕಿರೋಂಥ ಐಟಮ್ಗಳೆಲ್ಲ ಎಷ್ಟು ಕಲರ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಸೊ ಇದನ್ನು ಇವಾಗ ನೀವು ಒಂದು ಏರ್ ಟೈಟ್ ಕಂಟೈನರು ಅಥವಾ ಯಾವುದಾದ್ರೂ ಗ್ಲಾಸಿಂದಕ್ಕೆ ಹಾಕಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಬಿಕಾಸ್ ನೀವು ಪ್ಲಾಸ್ಟಿಕ್ಕಿನ ಐಟಮಿಗೆ ಹಾಕಿಟ್ಕೊಂಡ್ರೆ ಅದು ಅಷ್ಟೊಂದು ಫ್ರೆಶ್ ಅನ್ಸಲ್ಲ. ಸೊ ಆದಷ್ಟು ಗಾಜಿನ ಬಾಟಲ್ಗಳನ್ನ ಯೂಸ್ ಮಾಡಿ. ಸೊ ನೋಡಿ ಈ ರೀತಿ ಟರ್ನ್ ಆಗಿದೆ ಆಯಿಲು. ಫುಲ್ ಕಲರ್ ಕೂಡ ಒಂಥರ ಬ್ರೌನ್ ಕಲರ್ ಬಂದಿದೆ. ಸೊ ನಾನು ಇದನ್ನು ಇವಾಗ ಒಂದು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಯೂಸ್ ಮಾಡ್ಕೊತಿದ್ದೀನಿ. ಯಾವಾಗ್ಲೂ ಅಷ್ಟೇ ನೀವು ಆಯಿಲ್ನ ಯಾವುದಕ್ಕೆ ಹಾಕಿಟ್ಕೊಂಡಿರ್ತೀರೋ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಚಿಕ್ಕ ಬೌಲಿಗೆ ಹಾಕಿಬಿಟ್ಟು ಯೂಸ್ ಮಾಡಿ. ಸೊ ನಾನಿಲ್ಲಿ ಯಾವ ಥರ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ತೊಗೊಂಡು ನೀವು ಫುಲ್ ಕೂದಲನ್ನ ಪಾರ್ಟಿಷನ್ ಆದರೂ ಮಾಡ್ಕೊಳ್ಬೋದು. ಅಥವಾ ಫಸ್ಟು ಯಾವಾಗ್ಲೂ ನಾವು ಆಯಿಲ್ ತೊಗೊಂಡಾಗ ನೆತ್ತಿಗೆ ಫಸ್ಟ್ ಆಯಿಲ್ ಹಾಕಬೇಕು. ಆ ನೆತ್ತಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ತಟ್ಟಿದ್ರೆ ನೆತ್ತಿಗೆ ಯಾವಾಗಲೂ ತಂಪಾಗಿರಬೇಕು. ಸೊ ನಿಮಗೆ ನೆತ್ತಿ ಯಾವಾಗ ತಂಪಾಗಿರುತ್ತೋ ಆ್ಯಂಡ್ ರಕ್ತ ಸಂಚಾರ ತುಂಬ ಚೆನ್ನಾಗಾಗುತ್ತೋ ಆವಾಗ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಆಯಿಲ್ನ ತಗೊಂಡು ಫುಲ್ಲು ಕೂದಲು ಬುಡದಿಂದ ಕೂದಲುವರೆಗೂ ನೀಟಾಗಿ ಹಚ್ಚಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬರೀ ಕೂದಲಿಗೆ ಬುಡಕ್ಕೆ ಮಾತ್ರ ಹಚ್ತಾರೆ, ಫುಲ್ ಕೂದಲಿಗೆ ಹಚ್ಚಲ್ಲ. ಸೊ ನೀವು ಯಾವತ್ತೂ ಫುಲ್ ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ಗೂ ನೀವು ಕೂದಲು ಹಾಕ್ಕೊಂಡು ಹಿಂದ್ಗಡೆಯಿಂದ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಸೊ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೇರ್ ತುಂಬ ಸ್ಟ್ರಾಂಗಾಗಿ ಕೂಡ ಆಗುತ್ತೆ. ಈ ನಾನು ಯೂಸ್ ಮಾಡಿರೋಂತಹ ಎಲ್ಲ ಐಟಮು ಆಯುರ್ವೇದಿಕ್ ರಿಲೇಟೆಡ್ ಐಟಮೇ ಆಗಿರೋದ್ರಿಂದ ಸೊ ಯಾವುದು ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಸೊ ಎಲ್ಲದೂ ನಮಗೆ 1 by 1 ಅದಾದರೆ ಗುಣಗಳನ್ನು ಹೊಂದಿರೋದ್ರಿಂದ ತುಂಬ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ಗೂ ಒಳ್ಳೆಯದು. ಡ್ಯಾಂಡ್ರಫ್ ಬರದೇ ಇರೋ ರೀತಿನೂ ನೋಡ್ಕೊಳ್ಳುತ್ತೆ ಆ್ಯಂಡ್ ಹೇರ್ ಕೂಡ ತುಂಬ ತಿಕ್ಕಾಗಿ ಆ್ಯಂಡ್ ಬ್ಲಾಕ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಆಯಿಲ್ನು ಅಷ್ಟೇ ಫುಲ್ ಕೂದಲಿಗೆ ಕೂಡ ಹಚ್ಚಬೇಕು ಆ್ಯಂಡ್ ತುದಿವರೆಗೂ ಹಚ್ಚಬೇಕು. ಈ ಸ್ಪ್ಲಿಟ್ ಎಂಡ್ಸ್ ಅಂತ ಇರುತ್ತೆ, ಕವಲ್ ಹೊಡೆದಿರೋದು ಅಂತ ಹೇಳ್ತಾರೆ ಸಾಮಾನ್ಯ ಕನ್ನಡದಲ್ಲೆಲ್ಲ. ಸೊ ಆ ರೀತಿ ಕವಲ್ ಹೊಡೆದಿರುತ್ತಲ್ಲ ಅದಕ್ಕೂ ಎಲ್ಲದನ್ನು ನೀಟಾಗಿ ನಾವು ಆಯಿಲ್ ಅಪ್ಲೈ ಮಾಡಬೇಕಾಗತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೂದಲನ್ನ ಪಾರ್ಟಿಷನ್ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಿದ್ದೀನಿ ಆಯಿಲು. ನೆಕ್ಸ್ಟು ನಾನಿಲ್ಲಿ ಒಂದು ಚಿಕ್ಕದು
ಮಸಾಜರ್ ಬ್ರಷ್ನ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಈ ಥರ ಮಸಾಜರ್ ಬ್ರಷ್ ಸಿಕ್ಕಿಲ್ಲ ಅಂತ ಅಂದ್ರೂ ನೀವು ನಾರ್ಮಲ್ ಆಗಿ ಕೈಯಿಂದನೇ ನೀವು ಮಸಾಜ್ ಮಾಡ್ಕೊಬೋದು. ಬಟ್ ಕೈಯಿಂದ ಮಸಾಜ್ ಮಾಡೋದಕ್ಕಿಂತ ಈ ರೀತಿ ನಿಮಗೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ತುಂಬ ಈಸಿಯಾಗಿ, ಒಂದು 200-300 ರೂಪಾಯಿ ಒಳಗಡೆನೆ. ಈ ರೀತಿ ತೊಗೊಂಡು ನೀವು ಹೇರ್ನ ತುಂಬ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಎಲ್ಲ ಆಯಿಲು ಬುಡದವರೆಗೂ ತಾಗುತ್ತೆ ಆ್ಯಂಡ್ ಹೇರ್ ಕೂಡ ತುಂಬ ಸ್ಟ್ರೆಂತ್ ಆಗಿರೋದಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಇದರಿಂದ ನೀವು ಒಂದು 5 to 10 ಮಿನಿಟ್ಸ್ವರೆಗೂ ಆರಾಮಲ್ಲಿ ಹೇರ್ನ ಮಸಾಜ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕೂಡ ಆಗುತ್ತೆ, ರಿಫ್ರೆಶ್ ಅಂತ ಅನಿಸುತ್ತೆ, ಹೇರ್ ಗ್ರೋತ್ಗೂ ತುಂಬ ಒಳ್ಳೇದಾಗುತ್ತೆ. ಆ್ಯಂಡ್ ಯಾವಾಗ್ಲೂ ವೀಕ್ಲಿ 2 ಟೈಮ್ಸ್ ಆದ್ರೂ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾವು ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ವೀಕ್ಲಿ ಒಂದ್ಸತಿ ಆಯಿಲ್ನ ಯೂಸ್ ಮಾಡ್ತಾರೆ, ಬಟ್ ವೀಕ್ಲಿ 2 ಟೈಮ್ಸ್ ಆದರೂ ಹಾಕಕ್ಕೆ ಟ್ರೈ ಮಾಡಬೇಕು. ಸೊ ಆವಾಗ ಹೇರ್ ತುಂಬ ಗಟ್ಟಿಯಾಗಿರುತ್ತೆ ಆ್ಯಂಡ್ ಡ್ಯಾಮೇಜ್ ಕೂಡ ಆಗಲ್ಲ, ಡ್ರೈ ಕೂಡ ಆಗಲ್ಲ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಸ್ವಲ್ಪ ಜನಕ್ಕಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಆಯಿಲ್ ತುಂಬ ಚೆನ್ನಾಗಿದೆ, ಒಂದ್ಸತಿ ಮನೆಯಲ್ಲೇ ಟ್ರೈ ಮಾಡಿ ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.